ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ARS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ARS ಪಕ್ಷಕ್ಕೆ. ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಲಂಚ ಮುಕ್ತ ಅಭಿಯಾನ ಮಾಡೋದಕ್ಕೆ ಬಂದಿದ್ದೀವಿ KRS ಪಕ್ಷದ ವತಿಯಿಂದ. ನಮ್ಮ ಜೊತೆ ಇವತ್ತು ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದ ಚಂದ್ರಶೇಖರ್ ದೊಡ್ಡಮನಿ ಅವರಿದ್ದಾರೆ. ಇಲ್ಲಿ ಕೋರ್ ಕಮಿಟಿ ಸದಸ್ಯರಾದ ರಜಾ ಬಕ್ಷ ಅವರಿದ್ದಾರೆ. ಕೋರ್ ಕಮಿಟಿ ಸದಸ್ಯರಾದ ಭಟ್ರಪ್ಪ ವಡ್ಡಾರ್ ಅವರಿದ್ದಾರೆ. ಕೋರ್ ಕಮಿಟಿ ಸದಸ್ಯರಾದ ಸುಭಾಷ್ ಚಂದ್ರ ಅವರಿದ್ದಾರೆ. ಆಮೇಲೆ ಇಲ್ಲಿ ರಾಜ್ಯ ಯುವ ಘಟಕದ ಕಾರ್ಯದರ್ಶಿಯಾದ ವೆಂಕಟೇಶ್ ಇಟಗಿ ಇದ್ದಾರೆ. ನಮ್ಮ ಮಾಜಿ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿರುವಂತಹ ಹನುಮಂತ್ ಗುಡ್ಚಳ್ಳಿ ಅವರಿದ್ದಾರೆ. ಹಾಗೂ ಲಕ್ಕೊಂಡಿ ಗ್ರಾಮದ ಪದಾಧಿಕಾರಿಗಳು, ಮುಂಡ್ರಗಿ ನಗರದ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀವಿ. ಇವತ್ತು ನಿಮಗೆ ಗೊತ್ತಿದೆ KRS ಪಕ್ಷ ಇಡೀ ರಾಜ್ಯದಲ್ಲಿ ಯಾವ ರೀತಿ ಲಂಚ ಮುಕ್ತ ಮಾಡಬೇಕು ಅಂತ ಹೇಳಿ ಸರ್ಕಾರಿ ಕಚೇರಿಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, RTO ಕಚೇರಿಗಳಲ್ಲಿ ಲಂಚ ಮುಕ್ತ ಅಭಿಯಾನಗಳನ್ನು ಮಾಡ್ಕೊಂಡು ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಗದಗ ಜಿಲ್ಲೆಯ ಮುಂಡ್ರಗಿಯಲ್ಲಿ ನಾವು ಈ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದೀವಿ. ನಿಮಗೆಲ್ಲ ತಿಳಿದಿದೆ KRS ಪಕ್ಷದ ಒಂದು ವಿಧಾನ, ರೀತಿ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ಸೊ ಅದು ಯಾಕೆ ನಾವು ಆ ರೀತಿಯ ಒಂದು ವಿಧಾನನ ಅಳವಡಿಸ್ಕೊಂಡಿದ್ದೀವಿ, ಈ ರೀತಿಯ ವಿಧಾನನ ಅಳವಡಿಸ್ಕೊಂಡಿದ್ದೀವಿ ಅಂದರೆ ಹತ್ರ ಬನ್ನಿ ಕೇಳ್ತಲ್ಲ. ಲಂಚ ಭ್ರಷ್ಟಾಚಾರ ಇಲ್ಲದೆ ಇರೋ ಜಾಗನೇ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಭ್ರಷ್ಟರು, ಲಂಚಕೋರರು ಏನು ಮಾಡ್ತಾರೆ, ನಾವು ಯಾವುದೋ ಒಂದು ಪ್ರಶ್ನೆ ಕೇಳಕ್ಕೆ ಹೋದಾಗ, ಯಾವುದೋ ಒಂದು ಸಮಸ್ಯೆನ ಬಗೆಹರಿಸೋಣ ಅಂತ ಹೋದಾಗ ನಮ್ಮ ಮೇಲೇನೆ ತಿರುಗಿ ಬಿದ್ದುಬಿಟ್ಟು ನಮ್ಮ ಮೇಲೇನೆ ಕೇಸ್ ಹಾಕುವಂಥದ್ದು, ನಮ್ಮ ಮೇಲೇನೆ ದಬ್ಬಾಳಿಕೆ ಮಾಡುವಂಥದ್ದು, ಎಲ್ಲ ಥರದ್ದು ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ನಾವೇನು ಮಾಡ್ತೀವಿ, ಕಚೇರಿಗಳಲ್ಲಿ ಲೈವ್ ಇದೇ ಥರ ವಿಡಿಯೋ ನೀವು ನೋಡ್ತಿದ್ದೀರಾ, ನಿಮ್ಮ ಎದುರುಗಡೆ ಇದೆ, ಯಾರು ಬೇಕಾದ್ರೂ ಇದನ್ನು ನೋಡ್ಬೋದು. ಯಾರು ಚೀಫ್ ಮಿನಿಸ್ಟರಿಂದ ಹಿಡ್ಕೊಂಡು ಅವರು ಪೊಲೀಸ್ ಪೇದೆಯವರೆಗೂ ಕೂಡ ಸರ್ಕಾರದಲ್ಲಿರುವಂಥವರು ಈ ವಿಡಿಯೋನ ನೋಡ್ಬೋದು. ಎಲ್ರಿಗೂ ಕಣ್ಣಿಗೆ ಕುಕ್ಕುವಂತೆ ಕಾಣಿಸುತ್ತೆ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ ಅನ್ನೋದು. ಅದಕ್ಕೆ ನಮಗೆ ಇದು ಸಾಕ್ಷಿ ರೂಪದಲ್ಲೂ ಇರುತ್ತೆ, ಮತ್ತೆ ಜನರಿಗೂ ಗೊತ್ತಾಗುತ್ತೆ ಇಲ್ಲಿ ಏನು ನಡೆಯುತ್ತೆ ಅನ್ನೋದು, ಜನರಿಗೂ ಅವೇರ್ನೆಸ್ ಬರುತ್ತೆ ಅಂತ ಹೇಳಿ ನಾವು ಈ ರೀತಿ ವಿಡಿಯೋ ಮಾಡಿಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಲೈವ್ ಮಾಡ್ಕೊಂಡು ಅಭಿಯಾನ ಮಾಡ್ತೀವಿ. ಇದು ಯಾವುದೇ ರೀತಿಯ ಕಾನೂನು ಬಾಹಿರ ಅಲ್ಲ, ಅಪರಾಧ ಅಲ್ಲ. ಇದರಲ್ಲಿ ಯಾವುದೇ ರೀತಿ ಏನು ಹೇಳ್ತಾರೆ, ಇದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಬೇಕಾದರೂ ವಿಡಿಯೋಗಳನ್ನು ಮಾಡ್ಕೋಬಹುದು. ಇದು ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ, ಮೊದಲು ಲಂಚ ಮುಕ್ತ ಅಭಿಯಾನ ನಾವು ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ ನಿಮಗೆ ತಿಳಿಸಬೇಕಾಗಿದೆ. ಇಲ್ಲಿ ನಾವು ಇದನ್ನ ಲಂಚ ಮುಕ್ತ ಅಭಿಯಾನ ಮಾಡ್ತೀವಿ ಅಂದ ತಕ್ಷಣನೇ ಇಲ್ಲಿನ ಪೊಲೀಸ್ ಠಾಣೆ ಕಳ್ತನ ಆಗುತ್ತೆ ಅಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ, ದರೋಡೆ ಆಗುತ್ತೆ ಅಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾರೋ ಮರಳು ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾರೆ ಅಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. KRS ಪಕ್ಷ ಲಂಚ ಮುಕ್ತ ಅಭಿಯಾನ ಮಾಡ್ತಾ ಇದೆ ಅಂದ ತಕ್ಷಣನೇ ತಲೆ ಕೆಡಿಸ್ಕೊಂಡು KRS ಪಕ್ಷದ ಮುಖಂಡರುಗಳನ್ನ ಸ್ಟೇಷನ್ಗೆ ಕರೆಸ್ಕೊಂಡು, ರೌಡಿ ಶೀಟ್ನ ಕರೆಸ್ಕೊಳ್ತಾರಲ್ಲ ಹಂಗೆ ಸ್ಟೇಷನ್ಗೆ ಕರೆಸ್ಕೊಂಡು, ಬರೆದುಕೊಡೋ, ನೀನು ವಿಡಿಯೋ ಮಾಡಲ್ಲ ಅಂತ ಬರೆದುಕೊಡೋ, ನೀನು ಅಲ್ಲಿ ಏನು ಕಾನೂನು ಬಾಹಿರ ಕೃತ್ಯ ಮಾಡಲ್ಲ ಅಂತ ಬರೆದುಕೊಡು ಅಂತ ಹೇಳ್ಬಿಟ್ಟು ನಮ್ಮ ತಂಡದ ಸದಸ್ಯರುಗಳನ್ನ ತಪ್ಪೊಪ್ಪಿಗೆ ಪತ್ರ ಅಂತ ಬರೆಸೋ ತರ ಈಗ ಬರೆಸ್ಕೊಂಡು ಕಳಿಸಿದ್ದಾರೆ. ನಿಂತಿದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ, ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ. ನಾವು ಮಾಡಬಾರ್ದಂತೆ ವಿಡಿಯೋ. ಅಲ್ಲಿ ನೋಡಿ, ತೋರಿಸಿ, ಅಲ್ಲಿ ಇಂದ ಪೊಲೀಸ್ಗೆ ತೋರಿಸಿ, ಪೊಲೀಸ್ ತೋರಿಸಿ. ನಿಮಗೆ ವಿಶೇಷ ಅಧಿಕಾರ ಕೊಟ್ಟಿದ್ದಾರಾ ವಿಡಿಯೋ ಮಾಡಕ್ಕೆ? ನಮಗೆ ವಿಡಿಯೋ ಮಾಡಬಾರ್ದು ಅಂತ ಬರೆಸ್ತೀರಲ್ಲ. ಬನ್ನಿ ಹೋಗೋಣ. ಈಗ ಅವ್ರು ಯಾರು CPI ಇದ್ದಾರೋ ಅವ್ರನ್ನ ಫಸ್ಟ್ ಮಾತಾಡಿಸ್ಕೊಂಡು ಇದು ಕ್ಲಾರಿಟಿ ಸ್ಪಷ್ಟನೆ ಮಾಡ್ಕೋಬೇಕು. ಯಾವುದು ಅಪರಾಧ ಅಲ್ಲ, ಯಾವುದನ್ನ ಅವರು ಯಾವ ಕೆಲಸ ಅವ್ರು ಮಾಡ್ಬೇಕಿತ್ತು, ಅವ್ರು ಕರ್ತವ್ಯ ಮಾಡೋದು ಬಿಟ್ಟು ಇದನ್ನ ಯಾಕೆ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಅವ್ರು ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರನ್ನ ಕೇಳೋಣ ಬನ್ನಿ. ಇವ್ರು ಏನು ಯಾವ ರಾಜ್ಯ, ಗೂಂಡ ರಾಜ್ಯ ಅಂತ ತಿಳ್ಕೊಂಡ್ಬಿಟ್ಟಿದಾರ, ಅವ್ರನ್ನ ತಿಳ್ಕೊಂಡ್ಬಂದು ಬರ್ಸ್ಕೊಳಕ್ಕೆ. ಈಗ ಇಲ್ಲೇ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಈಗ ನಾವು ಲಂಚ ಮುಕ್ತ ಅಭಿಯಾನ ಮಾಡೋಕ್ಕಿಂತ ಮುಂಚೆ ಪೊಲೀಸರ ಹತ್ರ ಒಂದು ಸ್ಪಷ್ಟನೆ ತಗೊಂಡು ಬರೋಣ. ಅವ್ರಿಗೆ ಬೇರೆ ಕಾನೂನು ಇದೆಯಾ, ಅಥವಾ ನಾವು ಯಾವ ದೇಶದಲ್ಲಿ ಇದೀವಿ, ನಮ್ಮ ಕಾನೂನೇ ಬೇರೆ, ಅವ್ರ ಕಾನೂನೇ ಬೇರೆ ಇದೆಯಾ, ಅಥವಾ ನಮ್ದು ಅವ್ರದ್ದು ಮ್ಯಾಚ್ ಆಗುತ್ತಾ? ಮ್ಯಾಚ್ ಆದ್ರೆ ಎಲ್ಲಿ ಮ್ಯಾಚ್ ಆಗುತ್ತೆ ನೋಡೋಣ. ಅವರು ಪೊಲೀಸ್ ಇನ್ಸ್ಪೆಕ್ಟರು
ಮುಂಡರಗಿ ಪೊಲೀಸ್ ಠಾಣೆ. ಈಗ ಇಲ್ಲಿ CPI ಅವ್ರನ್ನ ಭೇಟಿ ಆಗೋಣ ಹೋಗಿ. ಅವರು ಯಾಕೆ ನಮ್ಮ ಪಕ್ಷದ ಸೈನಿಕರ ಹತ್ರ ಈ ಮುಚ್ಚಳಿಕೆ ಪತ್ರ ಇದು ಕೊಡಿ. ಕೊಡಿ, ಅದು ಫೋನಲ್ಲಿ ತಕ್ಕೊಡಿ. ನಾನು ಫೋನ್ ಅನ್ಕೊಂಡಿದ್ದೀನಿ. ಎಲ್ಲರೂ ಬರ್ರಿ, ಈ ಕಡೆ ಬರ್ರಿ, ಬರ್ರಿ ಚೆಕ್ ಬರ್ರಿ, ಫೋಟೋ ತೆಗಿತೀನಿ ಬನ್ನಿ ನಾನು. ಬಂಧುಗಳೇ, ಇಲ್ಲಿ ಈಗ ಅವ್ರು ಬರ್ಕೊಟ್ಟಿರೋ ಪತ್ರ ಏನು ಅಂತ ನಾನು ಓದಿ ಹೇಳ್ತೀನಿ. ಆಮೇಲೆ ಒಳಗಡೆ ಹೋಗ್ಬಿಟ್ಟು ಅವ್ರನ್ನ ಕೇಳೋಣ, ಈ ಪತ್ರನ ನೀವು ಯಾಕೆ ಬರ್ಸಿದ್ದೀರಾ ಅನ್ನುವಂಥದ್ದು. ಇವರು ಬರ್ಸಿದ್ದಾರೆ ಯಾರ ಹತ್ರ? ನಮ್ಮ ರಾಜಾಭಕ್ಷ ಅವ್ರ ಹತ್ರ, ನಮ್ಮ ಇಲ್ಲಿನ ಮುಂಡರಗಿ ಏನ್ ಹೇಳ್ತಾರೆ ತಾಲೂಕಿನ ಮುಖಂಡರು. ರಿಗೆ ಪೊಲೀಸ್ ಇನ್ಸ್ಪೆಕ್ಟರ್, ಮುಂಡರಗಿ ಪೊಲೀಸ್ ಠಾಣೆ. ಮಾನ್ಯರೇ, ನಾಳೆ ದಿವಸ 1/7/2026 ಮುಂಡರಗಿ ತಾಲೂಕು ಕಚೇರಿಯಲ್ಲಿ ಲಂಚಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಶಾಂತ ರೀತಿಯಾಗಿ ಮತ್ತು ಯಾವುದೇ ಕಾನೂನು ಉಲ್ಲಂಘನೆ ಮಾಡುವುದಿಲ್ಲದ ಕುರಿತು ಅಂತ ಒಂದು ಸಬ್ಜೆಕ್ಟ್ ಇದೆ. ಓಕೆ, ನಾನು ರಾಜಾಭಕ್ಷ ಕೆಂಪಣ್ಣವರ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು, KRS ಪಾರ್ಟಿ, ಮುಂಡರಗಿ ಗದಗ ಜಿಲ್ಲೆ. ರೀತಿಯ ತೊಂದರೆಯಾಗದಂತೆ ಹಾಗೂ ಕಚೇರಿ ಒಳಗಡೆ ಯಾವುದೇ ತರಹದ ವಿಡಿಯೋ ಚಿತ್ರೀಕರಣ ಮಾಡುವುದಿಲ್ಲ ಮತ್ತು ಯಾವುದೇ ಅವಘಡ ಸಂಭವಿಸದಂತೆ ಶಾಂತ ರೀತಿಯಾಗಿ ಕಾರ್ಯಕ್ರಮಗಳನ್ನು ಮುಕ್ತಾಯ ಮಾಡುತ್ತೇವೆ. ರಾಜಾಭಕ್ಷ ಕೆಂಪಣ್ಣವರು ಅಂತ ಅವರ ಸೈನ್ ಹಾಕ್ಸ್ಬಿಟ್ಟು ಒಂದು ಪತ್ರ ಬರುತ್ತೆ ಮಾಡೋರು. ಯಾಕೆ ಅದನ್ನ ಮಾಡಿದ್ದಾರೆ ಅನ್ನೋದು ಕೇಳಿದೆ. ಕರೆದಿದ್ದಾರೆ. ಇವರೇನ ಬರ್ಸಿರೋದು? ರಾಜಾಭಕ್ಷ ಇವರೇ ಕೇಳಬೇಕು ಅವ್ರಿಗೆ. ಅವ್ರು ಯಾರ ಹತ್ರ ಮಾತಾಡ್ತಾ ಇದ್ದಾರೆ, ಮಾತಾಡಿ. ವಿಡಿಯೋ ನಾವೇ ಮಾಡಕ್ಕೆ ಹೇಳಿದ್ವಿ ಸರ್. ನೀವು ಕೊಡಲ್ವಲ್ಲ, ನೀವೆಲ್ಲಿ ಕೊಡ್ತೀವಿ? ನೀವು ಇಟ್ಕೊಳ್ಳಿ ಸರ್, ನೀವೇ ರೆಕಾರ್ಡ್ ಮಾಡ್ಕೊಂಡು ನೀವು ಇಟ್ಕೊಳ್ಳಿ, ನಾವು ರೆಕಾರ್ಡ್ ಮಾಡಿ ಅದನ್ನೇ ಕೇಳಕ್ಕೆ ಬಂದಿದ್ದೀವಿ. ಯಾಕೆ ವಿಡಿಯೋ ಮಾಡಬಾರ್ದು ಅನ್ನೋದೇ ಕೇಳಕ್ಕೆ ಬಂದಿದ್ದೀವಿ. ವಿಡಿಯೋ ನೀವು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಏನಿಲ್ಲ ಸರ್, ಅದೇ ನಾವು ಈ ತಾಲೂಕು ಕಚೇರಿ ಲಂಚಮುಕ್ತ ಅಭಿಯಾನ ಮಾಡೋದಕ್ಕೆ ಬಂದಿದ್ದೀವಿ. ಆದ್ರೆ ನಿನ್ನೆ ರಾತ್ರಿ ನನಗೆ ವಿಷಯ ಗೊತ್ತಾಯ್ತು. ಕರೆಕ್ಟಾಗಿ ಮಾಡಿ, ನೀಟಾಗಿ ಮಾಡಪ್ಪ. ಈಗ ನಿನ್ನೆ ರಾತ್ರಿ ನಮಗೆ ವಿಚಾರ ಗೊತ್ತಾಯ್ತು, ನೀವು ಒಂದು ಪತ್ರ ಬರ್ಸ್ಕೊಂಡಿದ್ದೀರಾ ರಾಜಾಭಕ್ಷ ಏನು ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ, ವಿಡಿಯೋ ಚಿತ್ರೀಕರಣ ಮಾಡುವುದಿಲ್ಲ. ಅದನ್ನ ನೀವು ಯಾವ ಕಾನೂನು ಅಡಿಯಲ್ಲಿ ನೀವು ಮಾಡಿದ್ದೀರಾ ಅಂತ ನಾವು ಹೇಳ್ಬೋದಾ? ಈಗ ನೋಡಿ, ಸರ್ಕಾರದೊಂದು ಸುತ್ತೋಲೆ ಇದೆ. ಆಫೀಸ್ ಒಳಗಡೆ ಹೋಗಿ ಸರ್ಕಾರಿ ಅಧಿಕಾರಿಗೆ ಅಡೆತಡೆ ಆಗುವಂತೆ ಯಾವುದೇ ವಿಡಿಯೋ ಇದೆ. ಆ ನಿಟ್ಟಿನೊಳಗೆ ನಿನ್ನೆ ಬಂದಾಗ ನೀವು ಮಾಡ್ತಿರುವಂತಹ ಕೆಲಸ ಉದ್ದೇಶ ಕರೆಕ್ಟ್ ಆಗಿದೆ. ಬಟ್ ಏನೇ ಮಾಡಿದ್ರು ಸಹಿತ ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಗಳಿಗೆ ಅಡೆತಡೆ ಆಗ್ತದಂತೆ ನೀವು ಮಾಡಬೇಡಿ ಅಂತ ಹೇಳಿ ನಿಜ. ಅದನ್ನ ಮಾಡಿದ್ರೆ ಎನಿವೇಸ್ ನಿಮ್ಗೆ 353 ಕಾನೂನು ಇವಾಗ ಯಾವ್ದು 122 ಸೆಕ್ಷನ್ ಈಗ ಇದೆಯಲ್ವಾ, ನೀವು ಅದನ್ನ ಹಾಕೋದಲ್ವಾ? ಅಧಿಕಾರಿ ನಿಮ್ಮನ್ನು ಕರೀತಾನೆ, ಮಾಡ್ತಾನೆ, ತೊಂದರೆ ಕೊಟ್ಟಿದ್ದೀವಿ ಅಂತ ಕೇಸ್ ಆಗುತ್ತೆ. ಅಷ್ಟೇ, ಕೇಸ್ ಆಗುತ್ತೆ. ಕೇಸ್ ಈಗ ಆಗ್ಬಾರ್ದು, ನಮ್ಗೆ ಅದು ಮಾಹಿತಿ ಇರ್ಲಿ ಅಂತ ಹೇಳಿ ಸರ್ ಹೇಳಿ ಸರ್. ನೀವು ಕಾನೂನು ಅರಿವು ಮೂಡಿಸೋದು ನಮ್ಗೆ ಖುಷಿ, ನಾವು ಹೇಳ್ಬೇಡಿ ಅಂತ ನಾವು ಹೇಳಲ್ಲ. ಆದ್ರೆ ಆತರ ಮುಚ್ಚಳಿಕೆ ಪತ್ರ ಬರ್ಸ್ಕೊಂಡಂಗೆ ನಾನು ವಿಡಿಯೋ ಮಾಡೋದು ನನ್ನ ಅಧಿಕಾರ, ಸಂವಿಧಾನದ ಪ್ರಕಾರ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ ಅಲ್ಲ ಅಲ್ಲ, ಒಳಗಡೆ ವಿಡಿಯೋ ಹೌದು, ಪಬ್ಲಿಕ್ ಜಾಗದಲ್ಲಿ ಏನ್ ಬೇಕಾದ್ರೂ ವಿಡಿಯೋ ಅದಲ್ಲ.
ಕರ್ತವ್ಯಕ್ಕೆ ಅಡೆತಡೆ ಆಗುತ್ತೆ. ನಾ ಅದಕ್ಕೆ ಏನ್ ಪ್ರಶ್ನೆ ಮಾಡಿದ್ರೆ ಕೇಳಿ ಸರ್. ಈಗ ನೋಡಿ ನಾನು ಓದ್ಕೊಂಡೆ ಬಂದಿರೋದು, ಓದಿನ ಬಂದು ಕೊಡಿ ಇಲ್ಲಿ. ಸರ್ ಈಗ ನಾವು ನೀವು ಮಾತಾಡ್ತಾ ಇದೀವಿ, ನಾವು ನೀವು ಮಾತಾಡ್ತಾ ಇದೀವಿ, ನಿಮ್ ಸಿಬ್ಬಂದಿ ಈಗ ವಿಡಿಯೋ ಮಾಡ್ತಾ ಇದ್ರಿ, ಇದರಿಂದ ಏನ್ ಅಡೆತಡೆ ಆಗ್ತಾ ಇದೆ, ಏನ್ ಆಗ್ಬಹುದು? ನಾನ್ ಕೇಳ್ತಿರೋದು, ನೀವು ಯಾವುದೇ ಕರ್ತವ್ಯಕ್ಕೆ ಅಡೆತಡೆ ಮಾಡ್ಲಾರ್ದಂಗೆ ವಿಡಿಯೋ ಮಾಡ್ಕೊಂಡು ನಿನ್ನೆ ಯಾರು ಬಂದಿದ್ರು ಇಬ್ರು ಕೇಳಿ ಅವ್ರಿಗೆ ಏನ್ ಹೇಳಿದ್ರು ನೀವು ನೋಡ್ಕೊಳ್ಳಿ. ಈಗ ನಾವೇನಂದ್ರೆ ಕೆಲವೊಂದು ಕಚೇರಿಗಳಲ್ಲಿ ಹೋಗಿ ನಾವು ಪ್ರಶ್ನೆ ಮಾಡ್ತೀವಿ, ಅದು ಏನಂದ್ರೆ ಲೈವ್ ರೆಕಾರ್ಡ್ ಆಗ್ತಿರುತ್ತೆ. ನೋಡಿ, ನಡೆಯುವ ಕಾಲಕ್ಕೆ 15-20 ಜನ ಬಂದು ಕಚೇರಿ ಅವಧಿಯಲ್ಲಿ ಬರುವಂತೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ಇದು ಏನು ಅಭಿಯಾನ ಮಾಡ್ತೀವಿ ಅಂತ ಬರ್ಕೊಂಡಿದ್ದೀವಿ. ವಿಷಯದಲ್ಲಿ ನೋಡಿ ಸರ್, ವಿಷಯದಲ್ಲಿ ಓದಿ, ಕೆಳಗಡೆ ಎಲ್ಲ ವಿಷಯದಲ್ಲಿ ಇಲ್ಲ, ಇದು ಸಬ್ಜೆಕ್ಟ್ ಅಲ್ಲಿ ನಾಳೆ ದಿವಸ 1-7 ಮುಂಡ್ರಿಗೆ ನಾವು ಓದೋದು ಸ್ವಲ್ಪ ತಾಲೂಕು ಕಚೇರಿಯಲ್ಲಿ ಲಂಚ ಮುಕ್ತ ಅಭಿಯಾನವನ್ನ ಹಮ್ಮಿಕೊಂಡಿದ್ದು ಶಾಂತ ರೀತಿಯಾಗಿ ಮತ್ತು ಯಾವುದೇ ರೀತಿ ಕಾನೂನು ಉಲ್ಲಂಘನೆ ಮಾಡೋದಿಲ್ಲ ಕುರಿತು ಇಷ್ಟು ಬರೆದಿದ್ದಾರೆ. ಇದ್ರಾಗ ಏನ್ ತಪ್ಪಿದೆ ಸರ್? ನೀವು ಓದ್ತಾರೆ, ನೀವು ಯಾವ್ದು ಓದ್ಬೇಕಾದ್ರು ಓದ್ತಾ ಇಲ್ಲ. ಈಗ ಇಲ್ಲಿ ನೋಡಿ ಸರ್, ಕಚೇರಿ ಹಾಗೂ ಕಚೇರಿ ಒಳಗಡೆ ಯಾವುದೇ ತರಹದ ವಿಡಿಯೋ ಚಿತ್ರೀಕರಣ ಮಾಡುವುದಿಲ್ಲ. ಹೌದು, ಅದು ತೊಂದರೆ ಆಗದಂತೆ ಯಾವುದೇ ಅಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳ ಕರ್ತವ್ಯಕ್ಕೆ ಓಕೆ, ನೀವು ಓಕೆ ಅದೊಂದು ಪದ ಬಿಟ್ಟು ಹೋಗಿದೆ ಅಂತ ತಿಳ್ಕೊಳ್ಳೋಣ, ಪರವಾಗಿಲ್ಲ. ನೀವು ಒಳ್ಳೆ ಉದ್ದೇಶದಿಂದ ಮಾಡಿದ್ದೀರ ಅಂತಾನೆ ಭಾವನೆ ಮಾಡೋಣ, ಏನು ಸಮಸ್ಯೆ ಇಲ್ಲ. ಆದ್ರೆ ನಮ್ಮ ಪಕ್ಷದ ಬಗ್ಗೆ KRS ಪಕ್ಷ ಯಾವ ರೀತಿ ವರ್ಕ್ ಮಾಡ್ತಿದೆ, ವ್ಯವಸ್ಥೆ ಸುಧಾರಣೆ ನಿಮ್ಗೂ ಗೊತ್ತಿದೆ, ವ್ಯವಸ್ಥೆ ಎಷ್ಟು ಕೊಟ್ಟರೆ ನಿಮ್ಮ ಕೈಲೂ ಇಲ್ಲ. ನಾನೇ ಹೇಳಿದ್ದೀನಿ, ನಿಮ್ಮ ಕೈಲೂ ಇಲ್ಲ. ನೀವೇನ್ ಮಾಡ್ತಾರೋ ಉದ್ದೇಶ ಸರಿಯಾಗಿದೆ ಅಂತ ಹೇಳಿದ್ರಲ್ಲ, ಮಕ್ಕಳಿಗೆ ತಗೊಳ್ಳೋದು ಹೇಳಿ, ಅದು ಆ ತರ ತಗೊಂಡಾಗ ಏನಾಗಿದೆ ಸರ್? ಯಾವುದೇ ಪ್ರತಿಭಟನೆ ಮಾಡುವಂತ ಯಾವುದೇ ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಈಗ ತಾಲೂಕು ಆಡಳಿತ ಕಚೇರಿಯಲ್ಲಿ SIR ಒಂದು ವರ್ಕ್ ನಡೀತಾ ಇದೆ. ಇವ್ರು ಏನಾದ್ರು ಆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಅವ್ರಿಗೆ ಕರೆಸ್ಬಿಟ್ಟು, ನೋಡಪ್ಪ ಅಧಿಕಾರಿಗಳ ಕರ್ತವ್ಯಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು, ಅದೇ ರೀತಿಯಾಗಿ ಸಾರ್ವಜನಿಕರಿಗೂ ತೊಂದರೆ ಆಗ್ಬಾರ್ದು, ಆ ರೀತಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿ ಒಂದು ಮುಚ್ಚಳಿಕೆ ತಗೊಂಡಿದೀವಿ. ಅದ್ರಲ್ಲಿ ಏನ್ ತಪ್ಪಿದೆ? ಮುಚ್ಚಳಿಕೆ ಬೇಡ ಸರ್, ಯಾಕೆ ಗೊತ್ತಾ? ಯಾವ ರೌಡಿಶೀಟ್ರು ಅಲ್ಲ. ನಾನು ರೌಡಿ ಶೀಟರ್ ಅಂತ ರೌಡಿ ಶೀಟರ್ ಇದ್ರೆ ಹಿನ್ನೆಲೆ ಇದ್ರೆ, ಗಲಾಟೆ ಮಾಡುವಂತ ಹಿನ್ನೆಲೆ ಇದ್ರೆ ನೀವು ಬರ್ಕೊಡೋದು ನಾವು ಒಂದು ಪ್ರತೀತಿ ಅಲ್ಲ, ಬರೇ ಒಬ್ರು ಅಂತಲ್ಲ, ಎಲ್ಲರ ಹತ್ರನು ಯಾವುದೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಒಂದು ಕಚೇರಿಗೆ ಬರ್ತಾರೆ, ಆಡಳಿತ ಕಚೇರಿಗೆ ಬರ್ತಾರೆ, ಅಲ್ಲಿ ಆ ತರದ ವರ್ಕ್ ನಡೀತಾ ಇದೆ. ಇವತ್ತಿನ ಸ್ಟಾರ್ಟ್ ಆಗಿದೆ SIR ವರ್ಕ್, ಏನು ಮೊದಲ ಪರಿಷ್ಕರಣೆ ಇದೆ ಅದು ಸ್ಟಾರ್ಟ್ ಆಗಿದೆ, ಮೀಟಿಂಗ್ ನಡೀತಾ ಇದೆ. ಆ ಕಾರಣಕ್ಕಾಗಿ ನಾಳೆ ಏನ್ ನೀವು ಮಾಡ್ತಾ ಇರುವ ಏನು ಪ್ರತಿಭಟನೆ ಇದೆ ಅದು ಪ್ರತಿಭಟನೆ ಅಭಿಯಾನ, ಆ ಸಮಯದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರು ಸಹ ತೊಂದರೆ ಆಗುವ ಅಂತ ಹೇಳಿಸಿದ್ದಾರೆ. ಹೌದು, ನಮ್ದು ಏನಾಗುತ್ತೆ ಗೊತ್ತಾ? ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ KRS ಪಕ್ಷ. ನನ್ನ ಕರ್ತವ್ಯ ಏನಿದೆ ಅಂದ್ರೆ ನಮ್ಮ ಸೈನಿಕರ ಆತ್ಮವಿಶ್ವಾಸ ಕುಗ್ಗಬಾರದು ಅನ್ನುವಂತ ಉದ್ದೇಶದಿಂದ ನಾನು ಬಂದಿದ್ದೀನಿ ಇಲ್ಲಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದಿದ್ದಾರೆ, ಬರ್ಸ್ಕೊಂಡಿದ್ದಾರೆ ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದು ರೀತಿ ಏನಿದು ನನ್ನ ಹತ್ರ ಈ ತರ ಬರ್ಸ್ಕೊಂಡಿದ್ದಾರೆ, ಇವಾಗ ನಮ್ಮ ಪಕ್ಷದಲ್ಲಿ ಎಕ್ಸ್ಟ್ರಾ ಬರ್ಬೇಕಿತ್ತು, ಬರ್ಸ್ಕೊಂಡಿದ್ದಾರೆ ಅಂತ ಕಾರಣಕ್ಕೆ ಬಂದಿದ್ದಾರೆ. ವೆಂಕಟೇಶ್ ಬರ್ತಾನೆ, ಸುಮಾರು ಸಲ ಬರ್ತಾನೆ, ಅವ್ರಿಗೇನ್ ಮಾತಾಡ್ತಿದ್ವಿ? ಮಾತಾಡಲ್ಲ. ಆದ್ರೆ ನಾನು ಹೇಳಿದ್ದು ಇದು ಆತ್ಮವಿಶ್ವಾಸ ಕುಗ್ಗುವಂತ ಪ್ರಶ್ನೆ ಬರಲ್ಲ. ಬರುತ್ತೆ ಸರ್ ಆತ್ಮವಿಶ್ವಾಸ. ನಿನ್ನೆ ಅವ್ರ ಮುಖ ನೋಡಿ ಸರ್ ಒಂದ್ಸಲ. ನಿನ್ನೆ ಮೊನ್ನೆವರೆಗೂ ರಾತ್ರಿವರೆಗೂ ಫುಲ್ ಜೋಶ್ ಬರ್ತಿದ್ದೀವಿ ಅಂತ ಖುಷಿಯಲ್ಲಿದ್ದ. ನಿನ್ನೆ ಇಡೀ ದಿನ ನನ್ನ ಜೊತೆ ಬಂದಿದ್ದಾನೆ. ಆಮೇಲೆ ಕೊನೆಗೆ ನನ್ಗೆ ಒಂದು ತಪ್ಪು ಮಾಡ್ಬಿಟ್ಟಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದು ಹೇಳ್ತಾರೆ. ಅದೇ ಈ ತರ ಬರ್ಕೊಟ್ಟಿದ್ದೀವಿ, ಯಾಕಂದ್ರೆ ವಿಡಿಯೋ ಮಾಡಂಗಿಲ್ವಲ್ಲ, ಈಗ ನಾವು ಮಾಡ್ಬೇಕಲ್ಲ ವಿಡಿಯೋ, ನಾನು ಬರ್ಕೊಟ್ಟಿದ್ದೀನಲ್ಲ, ಇವಾಗ ಹೇಗಪ್ಪ ಇದು ಮಾಡೋದು ಅಂತ ಒಂದು ಸ್ಥಿತಿಗೆ ಡಿಪ್ರೆಷನ್, ನಾನೇನೋ ಬೈದ್ಬಿಡ್ತೀನೇನೋ, ನಾವೇನೋ ಹೇಳ್ಬಿಡ್ತೀವೇನೋ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಈ ತರದ್ದು ನೀವು ಮಾಡುವಾಗ ಸ್ವಲ್ಪ ಸೂಕ್ಷ್ಮತೆಯಿಂದ ಮಾಡ್ಬೇಕಾಗುತ್ತೆ. ಆಮೇಲೆ ಯಾವುದೇ ರೀತಿ ನಾವು ಜಗಳ ಮಾಡೋ ಹಿನ್ನೆಲೆ ಇದ್ರೆ ನೀವು ಮಾಡಿ ಸರ್, ನಮ್ಗೆ ಯಾಕಂದ್ರೆ ನೀವು ಲಾ ಅಂಡ್ ಆರ್ಡರ್ ನೋಡುವಂತ ಕೆಲಸ ನಿಮ್ಗೆ ಏನ್ ಮಾಡ್ತೀವಿ ಗೊತ್ತಾ? ಯಾವುದೇ ಈಗ ನೋಡಿ, ನೀವು ಯಾವುದೋ ಒಂದು ಅಭಿಯಾನ ಮಾಡ್ತಿರ್ತಾರ, ಯಾರೋ ಇನ್ನೊಬ್ಬ ವ್ಯಕ್ತಿ, ಮೂರನೇ ವ್ಯಕ್ತಿ ಬಂದು ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತಾನೆ,
ಹೌದು. ಅವಾಗ ಏನ್ ಮಾಡಿದ್ರು ಅಂತ ಕೇಳೋದು ನನ್ನ ಅಲ್ಲ ಸರ್, ಅದಕ್ಕೆ ಅದೇ ಕಾರಣಕ್ಕೆ ವಿಡಿಯೋ ಮಾಡಿರೋದಲ್ಲ ಸರ್. ನಾವು ಕೇಳಿ. ಅಲ್ಲ ಸರ್. ನಾವು ಮಾಡ್ತಿರೋದು ಅದೇ ಕಾರಣಕ್ಕೆ. ಅಲ್ಲ ಸರ್, ಅದಕ್ಕಾಗಿನೇ ನಾವು ಸುತ್ತ ಬಂದೋಬಸ್ತಿಗೆ ನಮ್ಮವ್ರು ಯಾರು ಆಫೀಸರ್ ಅಂತ ಗೊತ್ತಾಗುತ್ತೆ. ಹೌದು. ಬಂದೋಬಸ್ತಿಗೆ ನಿಮ್ಮನ್ನ ನಾವು ಒಂದು ರಿಕ್ವೆಸ್ಟ್ ಕೊಡ್ತೀವಿ, ನಾವು ಇಲ್ಲಿ ಒಂದು ಅಧ್ಯಯನ ಮಾಡ್ತಾ ಇದ್ದೀವಿ, ಒಂದು ಸುತ್ತ ಬಂದೋಬಸ್ತ್ ಕೊಡಿ ಅಂತ ಹೇಳ್ಬಿಟ್ಟು. ನಂತರ ಅಲ್ಲಿ ಯಾವ್ದಾದ್ರು ನ್ಯೂಸೆನ್ಸ್ ಮಾಡಿದ್ರೆ ಈ ತರ ನ್ಯೂಸೆನ್ಸ್ ಮಾಡಿದ್ರೆ ನಮ್ಮನ್ನೆಲ್ಲ ನಿಮ್ಗೆ ಇಂಟಿಮೇಟ್ ಮಾಡ್ತೀವಿ, ನೀವು ಕರ್ಕೊಂಡು ಹೋಗ್ತೀವಿ. ಇಷ್ಟೇ. ಇದರಲ್ಲಿ ನಾವು ಮುಚ್ಚಳಿಕೆ ಬರೆದು ನಾವು ಅಭಿಯಾನ ಮಾಡುವಂತದ್ದು ಏನಿದೆ ಸರ್? ಈಗ ನಮ್ಮ ಕಚೇರಿಗೆ ಹೋಗ್ಲಿಕ್ಕೆ ಪಬ್ಲಿಕ್ ಹೋಗುವಂತ ಪ್ಲೇಸ್ ಅದು, ಸಾರ್ವಜನಿಕರ ಕಚೇರಿ ಅದು. ನಾವು ನೋಡಿ ಸಾರ್ವಜನಿಕರಿಗೆ ಹೋಗ್ಬೇಡ, ನಿಮ್ಗೆ ಹೋಗ್ಬೇಡ ಅಂತ ಹೇಳಿದ್ವಿ ನಾವು. ಮುಚ್ಚಳಿಕೆ ಏನಕ್ಕೆ ಸರ್? ಅಲ್ರಿ ಹೋಗ್ಬೇಡ ಅಂತ ಹೇಳಿದ್ವಿ ನಾವು. ಅದ್ರ ಅರ್ಥನೇ ಅದು ಏನೇ ಸರ್. ಇರ್ಲಿ, ಏನಿದೆ ಈಗ ನಾವು ಅಲ್ಲಿ ಹೋಗ್ತಾ ನಾವು ನಿನ್ನೆ ಇದ್ದೀವಿ. ಬರ್ಸ್ಬಿಡೋದು ಕೇಳ್ರಿ. ಪ್ರತಿಭಾ ಅದನ್ನೇ ರಿಪೀಟ್ ಮಾಡೋದು ಬೇಡ. ನಾನು ನಿನ್ನೆ ಹೇಳಿದವರು ಅಷ್ಟೇ, ಸರ್ಕಾರಿ ಕರ್ತವ್ಯ ಮಾಡ್ತಿರುವಂತ ಅಧಿಕಾರಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಅದೇ ಸೇಮ್ ಟೈಮ್ ಅಲ್ಲಿ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂತ ಹೇಳಿ ಕಳಿಸ್ತೇನೆ. ನಾವಲ್ಲಿ ಬರ್ಸಿರೋದು ಅದೇ ಉದ್ದೇಶಕ್ಕೆ. ಅದನ್ನ ಹೇಗೆ ಖಾತ್ರಿ ಪಡಿಸ್ತೀರಾ? ಸರಿ, ಅದನ್ನ ಹೇಗೆ ಖಾತ್ರಿ ಪಡಿಸ್ತೀರಾ ಸರ್ ನೀವು? ಏನು ಯಾರು ಯಾರಿಗೆ ತೊಂದರೆ ಮಾಡಿದ್ರು ಅಂತ ನಾವು ನಾವು ಹೋಗಿದ್ದೀವಿ, ನಮ್ಮವ್ರನ್ನ ಬಂದೋಬಸ್ತ್ ಕಳಿಸಿದೀವಿ. ಒಂದ್ ಕಳ್ಸಿದೀರಾ, ನಾವು ಹೋಗಿದ್ದೀವಿ ಆಯ್ತಲ್ಲ. ಅಲ್ಲಿ ಯಾರೋ ಒಬ್ರು ಅಧಿಕಾರಿ ಕೂತಿದ್ದಾರೆ, ನಮ್ಮವರ ಯಾರೋ ಕೆಟ್ಟವರು ಇದ್ರು ತಿಳ್ಕೊಳ್ಳೋಣ, ಹೋಗ್ಬಿಟ್ಟು ಒಂದು ಹೊಡೆದ್ರು ಅಧಿಕಾರಿ, ಅದು ದೂಡಿದ್ರು, ಏನೋ ಮಾಡಿದ್ರು ಆಯ್ತಲ್ವಾ, ಅದು ತಪ್ಪು. ಅಧಿಕಾರಿ ಯಾರೋ ಕೆಟ್ಟವನಿದ್ದಾನೆ, ಭ್ರಷ್ಟಾಚಾರ ಸಿಕ್ಕಾಕೊಂಡ, ನಮ್ಮವ್ರು ಏನೋ ಮಾಡ್ದ, ಎರಡೂ ಆಗ್ಬೋದು. ಎರಡೂ ಆದಾಗ ನೀವು ಹೆಂಗೆ ಸಾಕ್ಷಿ ಇಟ್ಕೋತೀರಾ? ಅದಕ್ಕೆ ತಾನೇ ವಿಡಿಯೋ ಮಾಡೋದು ನಾವು. ನೀವು ಅದನ್ನೇ ಮಾಡಬೇಡಿ ಅಂತ ಹೇಳಿಲ್ಲ. ಅದಕ್ಕೆ ನಾವೇ ಇದೀವಿ, ನಾವು ವಿಡಿಯೋ ಮಾಡಿಸ್ತಾ ಇದೀವಿ. ನೀವು ನಾವೇ ಕಳಿಸಿದೀವಿ, ಈಗಲ್ಲ. ಆ ವಿಡಿಯೋ ಏನ್ ಮಾಡ್ತೀವಿ? ಈಗಲ್ಲ ಕಡೆ. ಅಲ್ಲ ಸರ್, ಈಗ ನಮಗೆ ನಾವು RTI ಸ್ಟೇಷನ್ ಇರುವಂತಹ ಹಲವಾರು ತರದ ವಿಡಿಯೋಗಳನ್ನು ತಗೊಳಕ್ಕೆ ಪ್ರಯತ್ನ ಮಾಡಿದೀವಿ. ಕೊಟ್ಟಿಲ್ಲ. ಸೆಕ್ಷನ್ 8 ಅಂಡರ್ ನಾವು ಹೇಳಿದ್ದೀವಿ. RTI ಇದು ಹಾ. ಏನ್ ಸೂಕ್ಷ್ಮ ಮತ್ತೆ ಸೂಕ್ಷ್ಮ ವಿಡಿಯೋ ಏನ್ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ. ನೀವು ಯಾವ ವಿಡಿಯೋಗಳು ಕೊಡಲ್ಲ. ನಾವೇನ್ ಮಾಡೋಣ, ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ರೆ ಯಾವ ಸಾಕ್ಷಿ ಇಟ್ಕೊಂಡು ನೋಡೋಣ ನಾವು? ನಮ್ಮ ಸಾಕ್ಷಿ ನಾವು ನೋಡ್ಕೋಬೇಕಲ್ವಾ ಸರ್? ಅಷ್ಟನ್ನೇ ನಾವು ಮಾಡ್ತಾ ಇರೋದು. ನಮ್ ಬೇರೆ ಯಾವ ಉದ್ದೇಶ ನಿಮಗೆ ಹೊರಗಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ತೆಗೆಯೋದಕ್ಕೆ ಯಾವುದೇ ನಿರ್ಬಂಧ ಇರಲಿಲ್ಲ. ಪಬ್ಲಿಕ್ ಪ್ಲೇಸ್ ಸರ್, ಅಲ್ಲ, ಸರ್ಕಾರಿ ಕಚೇರಿ. ನಾನ್ ಕೇಳ್ತಿರೋದು ಸರ್ಕಾರಿ ಕಚೇರಿ ಒಳಗಡೆ ಸರ್ಕಾರಿ ಅಧಿಕಾರಿಗಳಿಗೆ ನೌಕರರು ಅದ್ ನಾವ್ ಯಾವತ್ತೂ ಮಾಡಲ್ಲ, ಮಾಡಿದ್ದು ಇಲ್ಲ. ಅಧಿಕಾರಿಗಳು ಇವತ್ತು ನಿಮ್ಗೆ- ಒಟ್ಟಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಇವತ್ತು ನಿಮ್ಗೆ ನಾನು ಮಾತು ಕೊಡ್ತೀನಿ, ಅಂತ ಕೆಲಸಗಳು ಇಲ್ಲಿ ಯಾವುದು ನಾವು ಮುಂದಿನ ದಿನಗಳು ಮಾಡಲ್ಲ, ಇಲ್ಲಿವರೆಗೂ ಮಾಡಿದ್ದು ಇಲ್ಲ. ಅದು ನಾನು ನಿಮ್ಗೆ ಇದು ಮಾಡ್ತೀನಿ. ಒಳ್ಳೇದು. ಆ, ನಿಮ್ ಉದ್ದೇಶನೂ ಚೆನ್ನಾಗಿತ್ತು, ಆದ್ರೆ ಮೆಥಡ್ ಮಾತ್ರ ನಮ್ಗೆ ಅದು ಇಷ್ಟ ಆಗಲಿಲ್ಲ. ದಯವಿಟ್ಟು ಅದು ಕಾನೂನು ಪ್ರಕಾರ ಇಲ್ಲ, ಸಂವಿಧಾನ ವಿರೋಧವಾಗಿದೆ ಅಂತ ಮೆಥಡ್ ನ ದಯವಿಟ್ಟು ರೌಡಿ ಶೀಟ್ ಇದ್ರೆ ಮಾಡಿ ಸರ್. ಯಾಕಂದ್ರೆ ನೀವು ಖಾತೆ ಬಿಡಿಸ್ಕೋಬೇಕಾಗುತ್ತೆ. ಈ ಮನುಷ್ಯ ಹೇಳಕ್ಕಾಗಲ್ಲ, ಇವ್ನು ಯಾವ ಹೆಂಗ್ ಬೇಕಾದ್ರೆ ಮಾತಾಡಿ ನಂಬಕ್ಕಾಗಲ್ಲ ಇವ್ನ ಅಂತ ಹೇಳ್ಬಿಟ್ಟು ಇರುತ್ತೆ. ಆದ್ರೆ ನಮ್ದಲ್ಲ ಅಪರಾಧ ಹಿನ್ನೆಲೆ ಉಳ್ಳಂತ ವ್ಯಕ್ತಿಗಳಿಗೆ ಈ ರೀತಿ ಮಾಡಿಸಲ್ಲ, ಅದು ಬೇರೆ ಇರ್ತದೆ. ಸರಿ, ಅವ್ರದ್ದು ನೀವು ಮಾಡಿಸಿ. ಅದು ಅದನ್ನ ಆ ಅಪರಾಧ ನಮ್ಗೆ ಹಿನ್ನೆಲೆ ಇಲ್ಲ ಅಂತ ಗೊತ್ತಾಯ್ತು, ಆ ಪ್ರಕಾರ ಮಾಡಿದೀವಿ. ಈಗ ಮುಚ್ಚಳಿಕೆ ಪತ್ರ ವಾಪಸ್ ಕೊಡಿ, ಆ ತರದ್ ಬರ್ಸಿದ್ರೆ ಸರಿಯಲ್ಲ. ಮುಂದಿನ ದಿನದಲ್ಲಿ ಬರ್ಸ್ಬೇಡಿ. ನಮ್ಗಿಂತ ತೊಂದರೆ ಆದ್ರೆ ನಿಮ್ ಕಾನೂನು ಪ್ರಕಾರ ಎಲ್ಲಾ ತರದ್ದು ನಿಮ್ಗೆ ಅವಕಾಶಗಳಿದಾವೆ, ಅದನ್ನ ಮಾಡ್ಕೊಳ್ಳಿ. ಆಮೇಲೆ ಅಧಿಕಾರಿಗಳಿಗೆ ಅಧಿಕಾರ ಇದೆ, 132 ಕಾನೂನು ಅವ್ರಿಗೋಸ್ಕರನೇ ಮಾಡಿದ್ದಾರೆ. ಅದು ದುರುಪಯೋಗ ಪಡಿಸ್ಕೋದು ಅದು ಬೇರೆ ವಿಚಾರ. ಆದ್ರೆ ಅವ್ರಿಗೋಸ್ಕರನೇ ಇದೆ ಆ ಕಾನೂನು. ಇಮಿಡಿಯೇಟ್ ನಿಮ್ಗೆ ಅರೆಸ್ಟ್ ಮಾಡುವಂತ ರೈಟ್ಸ್ ಎಲ್ಲ ಇದೆ, ಎಲ್ಲ ತರದ್ದು ಇದೆ. ನೀವು ಅದನ್ನ ಮಾಡ್ಬೋದು, ನಮ್ಗೆ ಅದ್ರಲ್ಲಿ ಏನ್ ಅಡ್ಡಿ ಇಲ್ಲ. ಮಾಹಿತಿ ಹಕ್ಕಲ್ಲಿ ಕೇಳಿದ್ರು ನೀವು ಮಾಹಿತಿ ಕೊಡ್ತಾ ಇಲ್ಲ. ವಿಡಿಯೋಸ್ ಕೇಳಿದ್ವಿ ನಾವು. ಇದ್ರದ್ದು ತಡೆ ಎಲ್ಲ AI ಕ್ಯಾಮ್ರಾಗಳು ಹಾಕಿದ್ದೀರಲ್ಲ, AI ಕ್ಯಾಮ್ರಾಗಳು ಇದಾವಲ್ಲ, ನಾವು ಅದನ್ನ ನಾವು ಮಾಹಿತಿ ಕೇಳಿದ್ವಿ. ನಾವು ವಿಡಿಯೋ ಅಲ್ಲ, ಈಗ ಕೊಡಿ ಅಲ್ಲ ಕೇಳಿ ಆಯ್ತು, ಕೊಟ್ಟಾಯ್ತು. ಈಗ ಎಷ್ಟು ತಿಂಗಳಾಯ್ತಪ್ಪ? 3 ತಿಂಗಳಾಯ್ತು. ಅಲ್ಲ 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 ಈಗ ನಾವಿದ್ದು ಸರ್ ಈಗ ಇನ್ನೊಂದ್ಸಲ ಕೊಡ್ತೀವಿ, ಕೊಡಿ. ಅದಿರುತ್ತೆ ಫುಟೇಜ್ ಪ್ಲೀಸ್. ಸರ್ ಆಮೇಲೆ ಇನ್ನೊಂದು ಆಯ್ತು, ಈಗ ಹೋಗೋಣ ಅದಕ್ಕೆ. ಈಗ ಅದು ಇಂಪಾರ್ಟೆಂಟ್. ಎಲ್ಲ ಸ್ಟೇಷನ್ ಅಲ್ಲೂ ಏನು ಮೈಂಡ್ ಅಲ್ಲಿ ಕುಂತ್ಬಿಟ್ಟಿದೆ ಅಂದ್ರೆ ಪೊಲೀಸ್ನವರಿಗೆ ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡ್ಕೊಡೋದು ಪಬ್ಲಿಕ್ ಬಂದ್ರೆ ಈ ತರ ಕುಂತ್ಬಿಟ್ಟಿದೆ. ಹಾಗಾಗಿ ಯಾರೇ ಬಂದ್ರು ಕೂಡ ಸ್ವಲ್ಪ ಅವಕಾಶ ಮಾಡಿಕೊಡಕ್ಕೆ ಹೇಳಿ, ನಿಮ್ಮನ್ನ ಸೇರ್ಕೊಂಡು. ಆಯ್ತು, ಅದನ್ನ ನಾವು ವಿಚಾರ ಮಾಡ್ತೀವಿ. ನಾನು ತಿಳ್ಕೋತೀನಿ ಸ್ವಲ್ಪ ತಿಳ್ಕೊಳ್ಳಿ. ಹೈಕೋರ್ಟ್ ಆದೇಶ ವಿಡಿಯೋ ಮಾಡ್ತೀರಿ ಅದು ಇದು ಎಲ್ಲ ಕೇಳ್ತಾರೆ, ಹಾಗಾಗಿ ಎದುರು ಬಿಡ್ತಾರೆ ಪಬ್ಲಿಕ್. ಅದಕ್ಕೆ ನೋಡಪ್ಪ, ಸರ್ಕಾರ ನಾನು ನಿಮ್ಗೆ ಸ್ಪಷ್ಟವಾಗಿ ರಿಪೀಟ್ ಮಾಡಿ ಹೇಳಿದೆ, ಸರ್ಕಾರಿ ಅಥವಾ ನೌಕರರಿಗೆ ಕರ್ತವ್ಯ ಅಡೆತಡೆಗೆ ಮಾಡಬಾರ್ದು ಅಂತಿದೆ. ಸರ್ ವಿಡಿಯೋ ಮಾಡೋದು ಎಲ್ಲಿ ಇಲ್ಲ. ಅಲ್ಲ, ಅವ್ರು ಹೇಳ್ತಾ ಇರೋದು ಒಂದು ಪಾಯಿಂಟ್ ಇದೆ. Correct ಈಗ ಇದೆ. ಅಲ್ಲ ಒಪ್ಕೊಳ್ತೀನಿ. ಮೊಬೈಲ್ ಕೊಡಿ ನಿಮ್ದು ಕೊಡಿ. ಹಿಂಗ್ ಹಿಡ್ಕೊಂಡು ಅವ್ರ ಮುಖಕ್ಕೆ ಹೋಗ್ಬಿಟ್ಟು ಹೇಳಿ ಸರ್ ಹಿಂಗ್ ಅಂದ್ಬಿಟ್ರೆ ಅದು ಅವ್ರಿಗೆ ತೊಂದರೆ ಮಾಡ್ದಂಗೆ. ಹಂಗ್ ಮಾಡ್ಬಾರ್ದು.
ಅದು ಅವ್ರು ಹೇಳ್ತಾರೋ ಸರಿ ಇದೆ, ಆದ್ರೆ ನಾವು ಆತರ ಮಾಡೋದು. ಪ್ರಶ್ನೆ ಸರಿ ಅದೇನಿದ್ರು ನಮ್ಮ ಹತ್ರ ಇಟ್ಕೊಳ್ತೀವಿ, ನಾವು ಅದನ್ನ ನಮ್ಮ ಸೇಫ್ಟಿಗೋಸ್ಕರ ಅದನ್ನ ಇಟ್ಕೊಂಡಿದೀವಿ. ಈಗ ಎಂಟೆಂಟು ಸುಮ್ನೆ ಕರ್ತವ್ಯ ಕಡ್ಡಿಪಡಿಸಿದ್ರು ಅಂತ ಹೇಳ್ಬಿಟ್ಟು ಎಂಟೆಂಟು ಕೇಸ್ಗಳನ್ನ ಹಾಕೊಂಡು ಅಡ್ಡಾಡ್ತಾ ಇದೀವಿ ನಾವು ವಿನಾಕಾರಣ. ಪಬ್ಲಿಕ್ಗೆ ಸಕಾಲಕ್ಕೆ ಕೆಲಸ ಮಾಡುವಂತ ಕೆಲಸಗಳನ್ನ ಮಾಡಿ ಸ್ವಾಮಿ ಅಂತಂದ್ರೆ ಅವ್ರು ಯಾಕೋ ನನ್ಗೆ ಗೊತ್ತಿಲ್ಲ ಉಟ್ಕೊಳ್ತಾರೆ, ನಮ್ಗೆ ಅಡ್ಡಿಪಡಿಸಿದ್ರು ವಿಡಿಯೋ ಮಾಡ್ಬಿಟ್ರೆ ಅದೆಲ್ಲ ನಾವು ಮಾಡೋಣ, ಅದೆಲ್ಲ ನಮ್ದು ಸರ್ಕ್ಯುಲರ್ ಅಭಿಯಾನದ ಭಾಗ, ಅದೆಲ್ಲ ಸರಿ ಮಾಡ್ತೀವಿ. ನೀವು ಸಹಕಾರ ಮಾಡ್ಬೇಕು ಅದ್ರಲ್ಲಿ. ಯಾವಾಗಾದ್ರೂ ನಾವು ಕಚೇರಿಗಳಲ್ಲಿ ಹೋದಾಗ ನೋಡಿ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ, ಅದು ಕೂಡ ಕರ್ನಾಟಕ ರಾಷ್ಟ್ರ ರಕ್ಷಣೆ ಮಾಡಿಸಿರೋದು. ಐಡಿ ಕಾರ್ಡ್ ಹಾಕೊಳ್ಬೇಕು, ಸಾರ್ವಜನಿಕರಿಗೆ ನೀವು ಗೌರವದಿಂದ ಕಾಣ್ಬೇಕು. ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತೀವಿ, ಪ್ರೈವೇಟ್ ಬ್ಯಾಂಕ್ ಅಥವಾ ಪ್ರೈವೇಟ್ ಯಾವ್ದೋ ಇದೆ, ಅಲ್ಲಿ ನೀಟಾಗಿ ಚೇರ್ಗಳು ಹಾಕಿ ಕೂತ್ಕೊಳ್ಳಿ ಸರ್, ಏನಕ್ಕೆ ಬಂದಿದ್ರಿ, ಏನಾಗ್ಬೇಕು ಅಂತ ಕೇಳ್ತಾರೆ. ಅದೇ ನಮ್ ಸಂಬಳಕ್ಕಿರ್ತಕ್ಕಂಥ ನಮ್ ನೌಕರರು ಏನು ಎತ್ತ ಎಲ್ಲಿ ಅಲ್ಲಿ ಇಲ್ಲಿ ಲೆಕ್ಕಕ್ಕಿದ್ದಂಗೆ ಮಾತಾಡ್ತಾರೆ. ಆಮೇಲೆ ಒಂದು ಐಡಿ ಕಾರ್ಡ್ ಹಾಕೊಂಡಿರಲ್ಲ, ಪದನಾಮ ಇಟ್ಕೊಂಡಿರಲ್ಲ, ಆಮೇಲೆ ಏನೆಲ್ಲ ಸರ್ವಿಸ್ ಕೊಡ್ತಾರೆ, ಅದಕ್ಕೆ ಕಾಸ್ಟ್ ಎಷ್ಟಾಗತ್ತೆ ಯಾವುದು ಇರಲ್ಲ. ಹಂಗಾಗಿ ನಾವೇನೋ ಪ್ರಶ್ನೆ ಮಾಡಿದ್ರೆ ಅವ್ರು ತಡ್ಕೊಳಕ್ಕಾಗಲ್ಲ. ಇಷ್ಟು ದಿವಸ ನಾವು ಹಿಂಗ ಬದುಕ್ ಬಂದ್ಬಿಟ್ಟಿದ್ವಿ, ಈಗ ಬಂದು ಇವ್ರು ಯಾರು ನಮ್ಗೆ ಪ್ರಶ್ನೆ ಮಾಡೋರು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಪರ್ಸನಲಿ ತಗೊಂಡ್ಬಿಟ್ಟು ನಮ್ಗಳ ಮೇಲೆ ಕೇಸ್ಗಳು ಹಾಕ್ಬಿಡ್ತಾರೆ. ಅದು ಪ್ರೂವ್ ಆಗ್ಬೇಕಂದ್ರೆ ಈಗ 4 ವರ್ಷ, ಇದ್ರದ್ದು ಎಷ್ಟು ವರ್ಷ ಆಯ್ತು? ಈಗ 3 ವರ್ಷ ಆಯ್ತಲ್ಲ, 3 ವರ್ಷ ಆಯ್ತು. ಕೊಪ್ಪಳದಲ್ಲಿ ಇದೇ ಸಿಂಗಗಿ ರೋಡ್ ಅವೈಜ್ಞಾನಿಕವಾಗಿ ನಡೀತಾ ಇದೆ, ಕಳಪೆ ನಡೀತಾ ಇದೆ, ಯಾರೋ ಪಾದಚಾರಿಗಳು ಹೋಗ್ತಾ ಇದ್ದಾರೆ, ಬೈಕಲ್ಲಿ ಬೀಳ್ತಾ ಇದಾರೆ ಅಂತ ಹೇಳಿದ್ದು ಮಾತ್ರಕ್ಕೆ ನಮ್ಮ ಮೇಲೆ ಅಟ್ರಾಸಿಟಿ ಹಾಕಕ್ ನೋಡಿದ್ರು. ಆಮೇಲೆ ಬರಲ್ಲ ಅಂತ ಗೊತ್ತಾದ ನಂತರ ಯಾವ್ದು ಆರ್ಟಿ ಕಾರ್ಯಕರ್ತನ A1 ಮಾಡಿ ನಮ್ಮನ್ನು A2 ಮಾಡಿ ಇವ್ನು ಎಷ್ಟು ಜನ ನೀನು A3 A2 ನಮ್ಮ A4 ಡೆತ್ ಆದ ನೀಲಪ್ಪ ಕಟ್ಟಿಗೆ. ಸೊ ಈ ತರ ಆದ್ರೆ ಹೆಂಗೆ? ಅದಕ್ಕೆ ಯಾವ ಒಂದು ಉದ್ದೇಶಕ್ಕೆ ನಾವು ಇವತ್ತು ವಿಡಿಯೋ ಮಾಡ್ಕೊಂಡು ಹೋಗೋದು? ನನಗೆ ಸಂಬಂಧಪಟ್ಟ ಪ್ರಶ್ನೆ ಹೇಳಿ ನಾನು ಮಾತಾಡ್ತೀನಿ. ಅಲ್ಲ ಸ್ಟೇಷನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕಚೇರಿ ಒಂದ್ ನಿಮಿಷ, ಕಚೇರಿಗಳಲ್ಲಿ ಹೋದಾಗ ಸರ್ಕಾರಿ ನೌಕರರ ಹತ್ರ ಹೋಗಿ ನಾವು ಪ್ರಶ್ನೆ ಮಾಡಿದಾಗ ಸರ್ಕಾರಿ ನೌಕರರು ಅಡ್ಡಾಡಿರ್ತಾರೆ, ಇದನ್ನ ನಾವು ಪ್ರಶ್ನೆ ಮಾಡ್ತಿಲ್ಲ, ತಡ್ಕೊಳಕ್ಕಾಗಲ್ಲ ಅವರು. ಸೊ ಆ ಒಂದು ಉದ್ದೇಶಕ್ಕೆ ನಾವು ವಿಡಿಯೋ ಮಾಡ್ತೀವಿ ಅಷ್ಟೇ, ಬೇರೆ ಯಾರನ್ನೋ ನಾವೆಲ್ಲ ಕರೆಕ್ಟ್ ಇದೀವಿ ಇವ್ರು ಸರಿ ಇಲ್ಲ ಅಂತ ಪಬ್ಲಿಕ್ ಅಲ್ಲಿ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ನಮ್ದಲ್ಲ. ಸೊ ಈ ಮುಚ್ಚಳಿಕೆ ಬರ್ಸ್ಕೊಳ್ಳೋದಿದೆಯಲ್ಲ, ಬೇರೆ ಯಾರಾದ್ರೂ ಸಂಘಟನೆಗಳು ನಿಮ್ಮಲ್ಲಿ ಆ ತರದ್ದು ಏನಾದ್ರು ಕಂಡು ಬಂದಲ್ಲಿ ಮಾಡ್ಕೊಳ್ಳಿ. KRS ಪಕ್ಷದವರು ಈ ಟಿ ಶರ್ಟ್ ಮೈ ಮೇಲೆ ಹಾಕೊಂಡಿದೀವಲ್ಲ ಸರ್, ನಾವು ಮೈ ಮೇಲೆ ಟಿ ಶರ್ಟ್ ನಮ್ಮ ಮೇಲೆ ಇರೋವರೆಗೂ ನಮ್ಮ ಪ್ರಜ್ಞೆಯಿಂದ ಕೆಲಸ ಮಾಡ್ತೀವಿ. ಯಾರನ್ನ ಏನ್ ಮಾತಾಡ್ಬೇಕು, ಎಷ್ಟು ಗೌರವ ಕೊಡಬೇಕು ಅದನ್ನ ನಾವು ಮಾಡ್ತೀವಿ ಸರ್. ನೀವು ಹೇಗೆ ಕಾಕಿ ಬಟ್ಟೆ ಹಾಕೊಂಡು ಗೌರವದಿಂದ ಪಬ್ಲಿಕ್ ಅಲ್ಲಿ ಒಂದು ಜನಸ್ನೇಹಿ ಸ್ಟೇಷನ್ ನಡೆಸ್ತಿರೋ ಹಾಗೆ ನಾವು ಕೂಡ ಪಬ್ಲಿಕ್ ಅಲ್ಲಿ ರಿಕ್ವೆಸ್ಟ್ ನಮ್ಮ ಮುಚ್ಚಳಿಕೆ ಲೆಟರ್ ಬರ್ಸ್ಕೊಳ್ಳೋದನ್ನ ಬಿಟ್ಬಿಡಿ. ನಾವು ಯಾಕೆ ಈ ತರ ಜನರಿಗೆ ಸಹಾಯ ಮಾಡೋದು ಯಾರು ಇಲ್ಲ, ಈ ವ್ಯವಸ್ಥೆಯಲ್ಲೂ ಯಾರು ಸಿಗ್ತಾ ಇಲ್ಲ. ಲಂಚ ತಗೊಳ್ಳೋ ವಿಚಾರವಾಗಲಿ, ಕೆಲಸ ವಿಳಂಬ ಆಗೋ ವಿಚಾರವಾಗಲಿ, ಜನರಿಗೆ ಸಹಾಯ ಮಾಡಕ್ಕೆ ಇವನ್ ಲೋಕಾಯುಕ್ತದವರು ಬರ್ತಾ ಇಲ್ಲ. ಯಾಕೆ ಗೊತ್ತಾ? ನಿನ್ನೆ ಅಷ್ಟೇ ಒಬ್ಬರಿಗೆ ಲೋಕಾಯುಕ್ತದವರಿಗೆ ವಿಡಿಯೋ ರೆಕಾರ್ಡ್ ಮಾಡಿ ಇದ್ ಮಾಡ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ಅಲ್ಲಿ ಹೋದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಮೊದಲೇ ಟ್ರ್ಯಾಕ್ ಮಾಡ್ಸಕ್ಕೆ ನೀವು ಮೊದಲೇ ನಮ್ಗೆ ಹೇಳ್ಬೇಕಿತ್ತು, ನಾವು ಬಂದು ಮಾಡ್ತಾ ಇದ್ವಿ. ಅಲ್ಲ ಸರ್, ಈಗ ರೆಕಾರ್ಡ್ ಮಾಡ್ಬಿಟ್ಟು ಕೊಟ್ಟಿದ್ದೀನಿ, ನೀವು FIR ರಿಜಿಸ್ಟರ್ ಮಾಡ್ಕೊಂಡು ನೀವು ತನಿಖೆ ಮಾಡಿ ಸರ್ ಅಂತ ಹೇಳಿದ್ರೆ, ಅದ್ರೆಲ್ಲ ಆಗಲ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಸರ್ ಮಾಡೋದು, ಹೇಗೆ ಸರ್ ಮಾಡೋದು, ಏನ್ರಿ ಮಾಡೋಕ್ಕಾಗುತ್ತೆ? ಲಂಚ ಕೊಡೋ ಇವರು ಇರೋವರೆಗೂ ಲಂಚ ತಗೊಳ್ಳೋರು ಇದೇ ಇರ್ತಾರೆ, ಅದನ್ನ ಏನ್ ಮಾಡೋಕ್ಕಾಗುತ್ತೆ? ಲೋಕಾಯುಕ್ತದಲ್ಲಿರೋ ಪೊಲೀಸರು ಸರ್ ಅವ್ರ ಬಗ್ಗೆ ನಾನು ಏನ್ ಹೇಳ್ತಿದ್ದೀನಿ, ಜನರಿಗೆ ನಾವು ಯಾಕೆ ನಾವು ಮಾಡ್ತಾ ಇರೋ ಕೆಲಸ ಯಾಕೆ ಅವ್ರಿಗೆ ಸಹಕಾರ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಹೇಳ್ತೇನೆ. ಆಯ್ತು ಬಿಡಿ ಸರ್, ಲೆಟರ್ ವಾಪಸ್ ಕೊಡಿ, ಈ ತರದ್ದು ಮತ್ತೆ ರಿಟರ್ನ್ ಆಗ್ತದೆ. ಮೊಬೈಲ್ ಕೊಡಪ್ಪ, ನನ್ನ ಮೊಬೈಲ್ ಅಲ್ಲಿ ಬಂದ್ ಮಾಡಿದ್ಯಾ? ಅದು ತಗೊಂಬಿಡಿ, ಆಮೇಲೆ ಅದು ಇವಾಗ ತಗೊಂಬಿಡಿ ಲೆಟ್ರು. ಯಾವುದು ತಗೊಂಡ್ಬಿಡಿ ಲೆಟ್ರು. ಬನ್ನಿ ಮುಂದೆ ಲೈವ್. ಬಂಧುಗಳೇ, ಈಗ ನೀವು ನೋಡಿದ್ರಿ, ಈಗಾಗಲೇ ನಾವು ಇಲ್ಲಿ ಅಯ್ಯನಗೌಡ ಪಾಟೀಲ್ ಅಲ್ವಾ, ಅಯ್ಯನಗೌಡ ಪಾಟೀಲ್ ಅವರು ತುಂಬಾ ಸಭ್ಯಸ್ಥರಾಗಿ ನಮ್ಮ ಅಹವಾಲನ್ನ ಕೇಳಿಸ್ಕೊಂಡ್ರು. ಅವ್ರಿಗೆ ಅರ್ಥ ಆಗಿದೆ ವಿಷಯ, KRS ಪಾರ್ಟಿ ಅನ್ನೋದು ಏನು ಅನ್ನೋದು ಗೊತ್ತಾಗಿದೆ ಅವರಿಗೆ. ಸೊ ಅವ್ರು ಮಾಡಿರೋದು ಕೂಡ ಸರಿಯಲ್ಲ ಅಂತಲೂ ಅವ್ರಿಗೆ ಗೊತ್ತಾಗಿದೆ. ಆ ಲೆಟರ್ನ ಇವಾಗ ಏನು ಅಪಾಲಜಿ ಬರ್ಕೊಂಡಿದ್ದು, ಆ ಲೆಟರ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ನಮ್ಮವರು ತಗೊಂಡ್ಬರ್ತಾರೆ. ಈಗ ನೆಕ್ಸ್ಟ್ ನಾವು ಇಲ್ಲಿ ತಾಲೂಕು ಕಚೇರಿಗೆ ಲಂಚ ಮುಕ್ತ ಅಭಿಯಾನಕ್ಕೆ ನಾವು ಹೋಗೋಣ. ಸೊ ನಮ್ಮ ಪಕ್ಷದಲ್ಲಿ, KRS ಪಕ್ಷದಲ್ಲಿ ನಾವು ಯಾವುದೇ ರೀತಿಯ ಅಕ್ರಮ, ಅನ್ಯಾಯ, ಹಿಂಸೆ ಅಥವಾ ದಬ್ಬಾಳಿಕೆ ಇಂಥ ಕೆಲಸಗಳಿಗೆ ನಾವು ಯಾವತ್ತೂ ಮುಂದಾಗಲ್ಲ. ಇದು ಪೊಲೀಸರಿಗೂ ಗೊತ್ತಿದೆ. ಆದರೆ ಎಲ್ಲ ಕಡೆನೂ ಭ್ರಷ್ಟರು ತುಂಬಿರುವಂತಹ ಜಾಗದಲ್ಲಿ ಏನಾಗುತ್ತೆ, ಭ್ರಷ್ಟರು ಅವ್ರನ್ನ ಅವರೇ ರಕ್ಷಣೆ ಮಾಡ್ಕೊಳ್ಳೋಕ್ಕೆ
ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕುವಂಥದ್ದು, ಅಟ್ರಾಸಿಟಿ ಕೇಸಿಂದ ಹಿಡ್ಕೊಂಡು 352 ಅದೇ ಹೇಳ್ತಾರೆ 132 ಇವಾಗ ಕರ್ತವ್ಯಕ್ಕೆ ಅಡ್ಡಿಯಿಂದ ಹಿಡ್ಕೊಂಡು ಇನ್ನು ಯಾವುದು ಮಹಿಳಾ ದೌರ್ಜನ್ಯ ಮೊದಲು 354 ಇತ್ತು, ಇವಾಗ 74 ಕೇಸ್ವರೆಗೂ ಕೂಡ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ನಾವು ಜಗ್ಗೋರು ಬಗ್ಗೋರಲ್ಲ. ಇದು ಇದೆಯಲ್ವಾ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಇದು ವಿಡಿಯೋ ಮೊಬೈಲು, ಇದೇ ನಮ್ಮ ಶಸ್ತ್ರ, ಬೇರೆ ಯಾವುದು ಶಸ್ತ್ರ ಇಲ್ಲ. ಗಾಂಧೀಜಿ ಸಮಯದಲ್ಲಿ ಅವರು ಸತ್ಯಾಗ್ರಹವನ್ನ ಶಸ್ತ್ರ ಅಂತ ಉಪಯೋಗಿಸ್ತಾ ಇದ್ರು. ಆದರೆ KRS ಪಕ್ಷ ಈ ಮೊಬೈಲ್ ಏನಿದೆ, ಮೊಬೈಲ್ ವಿಡಿಯೋ, ಮೊಬೈಲ್ ಲೈವ್ ವಿಡಿಯೋ, ಇದು ನಮ್ಮ ಶಸ್ತ್ರ. ಈ ಶಸ್ತ್ರನ ಉಪಯೋಗಿಸ್ಕೊಂಡು ನಾವು ಭ್ರಷ್ಟರನ್ನ ಮಟ್ಟ ಹಾಕಕ್ಕೆ ಹೊರಟಿದೀವಿ, ಮಟ್ಟ ಹಾಕ್ತೀವಿ. ಇದು ನಮ್ಮ KRS ಪಕ್ಷದ ಏನ್ ಹೇಳ್ತಾರೆ ಗುರಿ ಮತ್ತೆ ಧ್ಯೇಯ. ಈಗ ತಗೊಬರ್ತಾರಲ್ವಾ, ಸರಿ ಹೋಗೋಣ ಬನ್ನಿ. ಈಗ ತಾಲೂಕು ಕಚೇರಿಗೆ ನಾವು ಹೋಗೋಣ, ಅಲ್ಲಿ ಹೋಗಿ ಅಭಿಯಾನ ಮಾಡೋಣ. ಕ್ಲೋಸ್ ಮಾಡೋದಾ? ಈಗ ಇದು ಲೈವ್ ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀವಿ. ಅಲ್ಲಿ ಹೊಸ ಲೈವ್ ಶುರು ಮಾಡ್ತೀವಿ. ಎಲ್ಲರೂ ದಯವಿಟ್ಟು ನೋಡ್ತಾ ಇರಿ ಇವತ್ತಿನ ಅಭಿಯಾನ. ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, KRS ಪಕ್ಷದ ಮುಂಡ್ರಗಿ ತಂಡಕ್ಕೆ. ಆಯ್ತಾ, ಕ್ಲೋಸ್ ಆಯ್ತಾ?